ಇನ್ನು ಸಚಿವ ರಾಜಣ್ಣ ಪುತ್ರ ರಾಜೇಂದ್ರ ಅವರ ಹತ್ಯೆಗೆ ಸುಪಾರಿ ಕೊಟ್ಟಂತಹ ಪ್ರಕರಣ, ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್ ಇದೆ, ನೋಡೋಣ. ರಾಜಣ್ಣ ಪುತ್ರ ಹತ್ಯೆಗೆ ಪ್ರಭಾವಿ ನಾಯಕ ಸುಪಾರಿ ಕೊಟ್ಟಿದ್ದಾರೆ ಅಂತಕ್ಕಂಥ ಆರೋಪ. ಹಾಗಾದರೆ ಯಾರು ಆ ಬೆಂಗಳೂರು ಮೂಲದ ಪ್ರಭಾವಿ ಸಚಿವರು, ಪ್ರಭಾವಿ ನಾಯಕ ಅಂತಕ್ಕಂಥದ್ದನ್ನು ಗೊತ್ತಾಗಬೇಕಲ್ಲ. ಬೆಂಗಳೂರು ಮೂಲದ ಪ್ರಭಾವಿ ವ್ಯಕ್ತಿಗಳಿಂದ ಸಂಚು ಅಂತ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಈಗ ಅವ್ರು ಯಾರು ಅನ್ನೋದನ್ನು ಪೊಲೀಸರು ಪತ್ತೆ ಹಚ್ಚಬೇಕಷ್ಟೇ ಅಂತ ಅವ್ರ ಲೆಕ್ಕಾಚಾರ. ರಾಜೇಂದ್ರ ಕೊಲೆಗೆ ಯಾರೋ ಪ್ರಭಾವಿ ನಾಯಕರು ಬೆಂಗಳೂರು ಭಾಗದವರು ಸುಪಾರಿ ಕೊಟ್ರ, ಅವ್ರು ಯಾರು ಅಂತಕ್ಕಂಥದ್ದನ್ನು ಉಲ್ಲೇಖ ಮಾಡಿಲ್ಲ. ರಾಜೇಂದ್ರ ಅವರು ದೂರಿನಲ್ಲಿ ಹೆಸರು ಉಲ್ಲೇಖ ಮಾಡಿಲ್ಲ, ಬರೀ ಅಷ್ಟು ಮಾತ್ರ ಹೇಳಿದ್ದಾರೆ. ನಿಮಗೆ ಬೆಂಗಳೂರು ಭಾಗದ ಪ್ರಭಾವಿ ನಾಯಕರು ಅಂತ ಹೆಂಗೆ ಗೊತ್ತಾಯಿತು? ಅನುಮಾನ ಬಂದದ್ದು ಹೆಂಗೆ? ಬಂದ ಮೇಲೆ ನಿಮ್ಗೆ ಅವ್ರು ಯಾರು ಅಂತ ಗೊತ್ತಿರಬೇಕಲ್ಲ. ಗೊತ್ತಿದ್ದಿದ್ರೆ ಆ ಹೆಸರನ್ನ ಹಾಕಬೇಕಾಗಿತ್ತು. ಈಗ ಅವರು ಮಾಡಿರೋ ಆರೋಪದ ಪ್ರಕಾರ ನನ್ನ ಹತ್ಯೆಗೆ ಸುಪಾರಿ ಕೊಟ್ಟಿದ್ದೇ ಪ್ರಭಾವಿ ರಾಜಕಾರಣಿ ಅಂತ ದೂರಲ್ಲಿ ಕೊಟ್ಟಿದ್ದಾರೆ ಅವರು. ನೋಡಿ, ಆ ದೂರಿನ ಪ್ರತಿನಲ್ಲಿ ಅದನ್ನು ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಪ್ರಭಾವಿ ರಾಜಕಾರಣಿಯಿಂದ 70 ಲಕ್ಷಕ್ಕೆ ಸುಪಾರಿ ಆಗಿತ್ತಂತೆ. ಮಂತ್ರಿ ಮಗನ ಹೊಡಿಬೇಕು, ಹೊಡೆದರೆ 70 ಲಕ್ಷ. ಅದರಲ್ಲೇನೋ 5 ಲಕ್ಷ ಅಡ್ವಾನ್ಸ್ ಕೂಡ ಕೊಟ್ಟಿದ್ರಂತೆ ಆ 5 ಜನಕ್ಕೆ. ಈಗ FIRನಲ್ಲಿ ಹಾಕಿದಾರಲ್ಲ 5 ಜನ ಅವರು. ಯಾಕೆ? CM ಬೆಂಬಲಿಗರು ನಾವೆಲ್ಲ ಯಾವಾಗಲೂ ಸಿದ್ದರಾಮಯ್ಯನವ್ರ ಪರವಾಗಿ ಮಾತನಾಡ್ತೀವಿ, ಹಾಗಾಗಿ ನಮ್ಮ ಮೇಲೆ ಕೋಪ. ಅಂದರೆ ರಾಜಣ್ಣನ ಮೇಲಿನ ಕೋಪ ಅವರ ಮಗನ ಮೇಲೆ ತೋರಿಸೋದಕ್ಕೆ ಹೋಗಿದ್ರಂತೆ, ಅವ್ರನ್ನ ಹತ್ಯೆ ಮಾಡೋಣ ಅಂತ. ರಾಜಣ್ಣ ಮೇಲಿನ ದ್ವೇಷದಿಂದಾಗಿ ಮಗ ರಾಜೇಂದ್ರ ಹತ್ಯೆಗೆ ಸುಪಾರಿ ಕೊಟ್ಟಿದ್ರು ಅಂತ. ಇದೆಲ್ಲ ಆರೋಪಗಳನ್ನು ಮಾಡಿರೋದು ರಾಜೇಂದ್ರ ಅವರೇ, ನಾವಲ್ಲ. ತಮ್ಮ ದೂರಿನಲ್ಲಿ ಈ ಎಲ್ಲ ಅಂಶಗಳನ್ನು ಅವರು ಉಲ್ಲೇಖ ಮಾಡಿದ್ದಾರೆ. ಬೆದರಿಕೆ, ಕ್ರಿಮಿನಲ್ ಒಳಸಂಚು, ಆಮಿಷಗಳ ಮುಖಾಂತರ ಸಂಚು ಹೂಡಿದ್ರು. ಅಂದರೆ ಹನಿ ಟ್ರ್ಯಾಪ್ ಮತ್ತು ಇದು ಕೊಲೆ ಯತ್ನ ಎರಡು ಇಂಟರ್ಲಿಂಕ್ ಇದೆ. ಹಿರಿಯ ಮಗಳ ಜನ್ಮದಿನದಂದೇ ರಾಜೇಂದ್ರ ಹತ್ಯೆಗೆ ಪ್ಲ್ಯಾನ್ ಆಗಿತ್ತು, ಬಟ್ ಅದು ವಿಫಲ ಆಯಿತು. ಅದಕ್ಕೋಸ್ಕರ ಏನೋ ಹೊಸ ಕಾರು, ಶಸ್ತ್ರಾಸ್ತ್ರಗಳು ಎಲ್ಲ ತಗೊಂಡಿದ್ರಂತೆ. ಕಾರ್ಮಿಕ ವೇಷಧಾರಿಯಾಗಿ ಆರೋಪಿಗಳು ಸುಪಾರಿ ಪಡ್ಕೊಂಡಿದ್ರು. ಕಾರ್ಮಿಕ ವೇಷಧಾರಿಯಾಗಿ ಬಂದಿದ್ದರು. ತುಮಕೂರಿನ ಶಿರಾಗೇಟ್ನ ಫಾರ್ಮ್ ಹೌಸ್ನಲ್ಲಿ ಸಂಚಾಗಿತ್ತು. ಎಲ್ಲ ಗೊತ್ತಿದ ಮೇಲೆ ಇನ್ನೇನಂತೆ? ಹಾಗಾದರೆ ಇವರೇ ಎಲ್ಲನೂ ಹೇಳ್ತಾ ಇದ್ದಾರಲ್ಲ. 5 ಜನದ ಮೇಲೆ FIR ಬೇರೆ ಆಗಿದೆ. ಅವ್ರನ್ನ ಅರೆಸ್ಟ್ ಮಾಡಿಬಿಟ್ಟು ವಿಚಾರಣೆ ಮಾಡಿದ್ರೆ ಗೊತ್ತಾಗುತ್ತೆ. ಸುಪಾರಿ ತೊಗೊಂಡಿದ್ರಾ, ಯಾರು ಸುಪಾರಿ ಕೊಟ್ಟಿದ್ರು ವಿಚಾರಿಸಿದ್ರಾಯ್ತು. 5 ಜನರ ಮೇಲೆ FIR ಹಾಕಿದ್ದಾರೆ, ಬಟ್ ಅವ್ರನ್ನ ಇನ್ನೂ ಕೂಡ ಪೊಲೀಸರು ಅರೆಸ್ಟ್ ಮಾಡಿಲ್ಲ. ಇದೆಲ್ಲವೂ ಕೂಡ ರಾಜೇಂದ್ರ ತಮ್ಮ ದೂರಿನಲ್ಲಿ ಕೊಟ್ಟಿರ್ತಕ್ಕಂಥ ಉಲ್ಲೇಖ. ದೂರು ಕೊಟ್ಟಿದ್ದಾರೆ. ಅಲ್ಲೆಲ್ಲೋ ಕ್ಯಾತ್ಸಂದ್ರದಲ್ಲಿ ತುಮಕೂರಲ್ಲಿ ದೂರು ದಾಖಲಾಗಿದೆ. ಸೊ ಪೊಲೀಸರೇ ಮಾಡಲಿ, ತನಿಖೆ ಮಾಡಲಿ. ಯಾಕಂದ್ರೆ ಅಂತಿಮವಾಗಿ ಹೇಳಬೇಕಾದ ಅವರು, ನಾವಲ್ಲ. ತನಿಖೆ ಮಾಡಲಿ. ಯಾಕೆ ಅವರೇ ಹೇಳಬೇಕಾದ, ನಾವು ಹೇಳಲಿಕ್ಕೆ ಆಗೋಲ್ಲ. ಯಾರ ಮಗ ಆರೋಪ ಮಾಡ್ಲಿಕ್ಕೆ ನಮಗೆ ಅಧಿಕಾರ ಕೂಡ ಇಲ್ಲ. ಇನ್ನಾದ್ರೂ ಪೊಲೀಸರೇ ಕಂಡುಹಿಡಬೇಕಲ್ಲ. ಈಗ ನಾವೇ ಇನ್ವೆಸ್ಟಿಗೇಷನ್ ಏಜೆನ್ಸಿನೂ ಅಲ್ಲ. ಸೊ ಅದನ್ನು ಅವರೇ ಮಾಡಬೇಕು. ವೇಟ್ ಮಾಡೋಣ. ಈಗ ನಾವೆಲ್ಲಿ ನಾವೆಲ್ಲಿ ಹುಡುಕೋದು? ಇವರಿಗೆ ಹುಡುಕ್ಲಿಕ್ಕೆ ಟೈಮ್ ಬೇಕಾಗ್ತೈತೆ. ಪೊಲೀಸರು ಹುಡುಕ್ಲಿ. ಸುಮಾರು ಇದ್ದಾರೆ ದೇಶದಲ್ಲಿ, ಸುಮಾರು ಇದ್ದೇ ಇರ್ತಾರೆ. ಮತ್ತು ಆದದ ಘಟನೆಗಳು ಕೂಡ ಇದೆ. ಬೇರೆ ರಾಜ್ಯಗಳಲ್ಲಿ ಆಗಿದೆ, ನಮ್ಮ ರಾಜ್ಯಗಳಲ್ಲಿ ಆಗಿದೆ, ಸುಮಾರು ಕಡೆ ಆಗಿದ್ದು ಉದಾಹರಣೆಗಳು ಇದೆ. ಸೊ ಅವರೇ ಅಂತ ಹೇಳಲಿಕ್ಕೆ ಆಗೋಲ್ಲ. ಸೊ ಪೊಲೀಸ್ ಇನ್ವೆಸ್ಟ್ ಮಾಡ್ತಾರೆ, ಮಾಡಲಿ, ಕಾದು ನೋಡೋಣ. ಓಕೆ ಆಯ್ತು. ಈಗ ಅದು ಪೊಲೀಸರು ತನಿಖೆ ದೂರು ಕೊಟ್ಟಿದ್ದಾರೆ. ಅಲ್ಲೆಲ್ಲೋ ಕ್ಯಾತ್ಸಂದ್ರದಲ್ಲಿ ತುಮಕೂರು ಅಂತೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇನ್ವೆಸ್ಟಿಗೇಷನ್ಗೆ ರೆಫರ್ ಮಾಡಿದ್ದಾರೆ. ಇನ್ವೆಸ್ಟಿಗೇಷನ್ಲಿ ಏನು ಬರುತ್ತೆ ದಟ್ ವಿಲ್ ಬಿ ನೋನ್ ಆಫ್ಟರ್ ದಿ ಇನ್ವೆಸ್ಟಿಗೇಷನ್. ಹೌ ಕ್ಯಾನ್ ಐ ಸೇ? ಲಾ ಆ್ಯಂಡ್ ಆರ್ಡರ್ ಪ್ರಶ್ನೆಗೂ ಇದಕ್ಕೂ ಸಂಬಂಧನೇ ಇಲ್ಲ. ಲಾ ಆ್ಯಂಡ್ ಆರ್ಡರ್ ಇಸ್ ವೆರಿ ವೆಲ್ ಮೇಂಟೈನ್ಡ್ ಇನ್ ದಿ ಸ್ಟೇಟ್. ಅವಾಗಂತ ಕೊಟ್ಟಿದ್ದಾರೆ, ಅದು ಇನ್ವೆಸ್ಟಿಗೇಷನ್ ಆಗುತ್ತೆ. ಅದು ಎಷ್ಟು ಸತ್ಯಾರ್ಥಿಗಳು ತನಿಖೆ ನಂತರನೇ ಅಲ್ವಾ. ಹನಿ ಟ್ರಾಪ್ ವಿಚಾರವೇ ಇಲ್ಲ. ಆಲ್ ದೋಸ್ ಥಿಂಗ್ಸ್ ವಿಲ್ ಬಿ ನೋನ್ ಆಫ್ಟರ್ ದಿ ಇನ್ವೆಸ್ಟಿಗೇಷನ್.